ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇದುವರೆಗೂ ಬ್ರೇಕ್ ಬಿದ್ದೇ ಇಲ್ಲ. ಕಾರಣ ಅಂತಂದ್ರೆ ಈ ಗುಂಡಿಗಳು ಇದೀಗ DCM DK ಶಿವಕುಮಾರ್ ನಿವಾಸ ಹಾಗೂ ಅವರ ಕಚೇರಿಗೆ ಹೋಗಬೇಕಾದ್ರೆ ಅವರ ಒಂದು ರಸ್ತೆಯಲ್ಲೇ ಇದೀಗ ಗುಂಡಿಗಳು ಬಾಯ್ದೆರೆದು ಕುಂತಿವೆ. ಹಾಗಾದ್ರೆ ನಿಜಕ್ಕೂ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರಿಗೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ರಸ್ತೆಯನ್ನ ಗಮನಿಸ್ತಾ ಇರಬಹುದು. ಈ ರಸ್ತೆ ಸಾಮಾನ್ಯ ರಸ್ತೆ ಅಲ್ಲ, ನಮ್ಮ ರಾಜ್ಯದ DCM ಅವರ ನಿವಾಸ ಇರುವಂತಹ ರಸ್ತೆ. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ. ನಗರಾಭಿವೃದ್ಧಿ ಸಚಿವರು ರಸ್ತೆಗಳ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಅನೇಕ ಬಾರಿ ಹೇಳಿದಂತಹ ಸಚಿವರ ಗೃಹ ಕಚೇರಿ ಇರುವಂತಹ ರಸ್ತೆ ಇದು. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿ ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ DCM ನಿವಾಸದ ರಸ್ತೆಯಲ್ಲೇ ಈ ರೀತಿಯಾದಂತಹ ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂತದ್ದು. ಪ್ರಮುಖವಾಗಿ ಏಕಾಏಕಿಯಾಗಿ ಈ ಒಂದು ರಸ್ತೆ ಕುಸಿದಿರುವಂತದ್ದು, ಎಷ್ಟು ಆಳಕ್ಕೆ ಕುಸಿದಿದೆ ಅಂತ ಹೇಳಿ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಒಳಚರಂಡಿ ಇದೆ ಹೊರಭಾಗದಲ್ಲಿ, ಗಮನಿಸ್ತಾ ಇರಬಹುದು. ಕಾರ್ನರ್ ನಲ್ಲಿ ಸಂಪೂರ್ಣವಾಗಿ ಇಷ್ಟು ಅಂತ ಹೇಳಿದ್ರೆ ಈ ಭಾಗದಷ್ಟು ಗುಂಡಿ ನಿರ್ಮಾಣ ಆಗಿದೆ, ಗಮನಿಸ್ತಾ ಇರಬಹುದು. ಇನ್ನು ಒಳಭಾಗಕ್ಕೆ ಸಂಪೂರ್ಣವಾಗಿ ಇದ್ದಂತಹ ಎಲ್ಲ ಈ ಕಬ್ಬಿಣದ ತುಂಡುಗಳಾಗಿರಬಹುದು, ಮತ್ತೆ ಪಾದಾಚಾರಿ ಮಾರ್ಗದ ಒಂದಿಷ್ಟು ಕಲ್ಲುಗಳೇನಿದೆ ಅವುಗಳು ಕೂಡ ಕುಸಿದಿದೆ, ಒಳಚರಂಡಿ ಕೂಡ ಕುಸಿದಿದೆ, ಅದರ ಜೊತೆಗೆ ರಸ್ತೆ ಕೂಡ ಕುಸಿತಾ ಇದೆ. ಇದರಿಂದಾಗಿ ರಾತ್ರಿ ಹೊತ್ತು ವೇಗವಾಗಿ ಬರುವಂತಹ ವಾಹನಗಳಿಗೆ ಈ ಒಂದು ರಸ್ತೆಯಲ್ಲಿ ಸಮಸ್ಯೆ ಕೂಡ ಎದುರಾಗುವಂತದ್ದು. ಮತ್ತೆ ಪಾದಾಚಾರಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತೆ ಗಾಂಧಿ ಭವನದಲ್ಲಿ ಅನೇಕ ನಾಯಕರುಗಳು ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಕಾಪಾಡ್ತೀವಿ, ಬೆಂಗಳೂರಿನ ರಸ್ತೆಗಳನ್ನ ಕಾಪಾಡ್ತೀವಿ ಅಂತ ಏನು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ರೌಂಡ್ಸ್ ಅನ್ನ ಹಾಕಿದ್ರು. ರೌಂಡ್ಸ್ ಅನ್ನ ಹಾಕ್ತಾ ಬೆಂಗಳೂರನ್ನ ಸುತ್ತಿದ್ರು. ಇದೆಲ್ಲವನ್ನ ಮಾಡಿದ ಬಳಿಕ ಇದೀಗ ಈ ರೀತಿಯಾದಂತಹ ಗುಂಡಿ. ಈ ಹಿಂದೆ ಕಳೆದ 2 ವಾರದ ಹಿಂದೆ ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಏನಿದ್ದಾರೆ ಅವರು ಈ ರಸ್ತೆಯ ಪಕ್ಕದ ರಸ್ತೆಯಲ್ಲೇ ವಿಸಿಟ್ ಅನ್ನ ಮಾಡಿದ್ರು, ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದು ಸೂಚನೆಯನ್ನ ನೀಡಿದ್ರು. ಆದ್ರೆ ಇದೀಗ ಈ ರೀತಿಯಾದಂತಹ ರಸ್ತೆಗಳು DCM ನಿವಾಸ ಏನಿದೆ ಆ ಒಂದು ನಿವಾಸದ ರಸ್ತೆಯಲ್ಲೇ ಈ ರೀತಿಯಾದಂತಹ ಗುಂಡಿ ಬಿದ್ದಿರುವಂತದ್ದು. ಇದು ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚಬೇಕು, ಈ ಇಷ್ಟು ಬೃಹತಾಕಾರವಾಗಿ ಬಿದ್ದಂತಹ ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇದುವರೆಗೂ ಬ್ರೇಕ್ ಬಿದ್ದೇ ಇಲ್ಲ. ಕಾರಣ ಅಂತಂದ್ರೆ ಈ ಗುಂಡಿಗಳು ಇದೀಗ DCM DK ಶಿವಕುಮಾರ್ ನಿವಾಸ ಹಾಗೂ ಅವರ ಕಚೇರಿಗೆ ಹೋಗಬೇಕಾದ್ರೆ ಅವರ ಒಂದು ರಸ್ತೆಯಲ್ಲೇ ಇದೀಗ ಗುಂಡಿಗಳು ಬಾಯ್ದೆರೆದು ಕುಂತಿವೆ. ಹಾಗಾದ್ರೆ ನಿಜಕ್ಕೂ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರಿಗೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ರಸ್ತೆಯನ್ನ ಗಮನಿಸ್ತಾ ಇರಬಹುದು. ಈ ರಸ್ತೆ ಸಾಮಾನ್ಯ ರಸ್ತೆ ಅಲ್ಲ, ನಮ್ಮ ರಾಜ್ಯದ DCM ಅವರ ನಿವಾಸ ಇರುವಂತಹ ರಸ್ತೆ. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ. ನಗರಾಭಿವೃದ್ಧಿ ಸಚಿವರು ರಸ್ತೆಗಳ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಅನೇಕ ಬಾರಿ ಹೇಳಿದಂತಹ ಸಚಿವರ ಗೃಹ ಕಚೇರಿ ಇರುವಂತಹ ರಸ್ತೆ ಇದು. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿ ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ DCM ನಿವಾಸದ ರಸ್ತೆಯಲ್ಲೇ ಈ ರೀತಿಯಾದಂತಹ ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂತದ್ದು. ಪ್ರಮುಖವಾಗಿ ಏಕಾಏಕಿಯಾಗಿ ಈ ಒಂದು ರಸ್ತೆ ಕುಸಿದಿರುವಂತದ್ದು, ಎಷ್ಟು ಆಳಕ್ಕೆ ಕುಸಿದಿದೆ ಅಂತ ಹೇಳಿ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಒಳಚರಂಡಿ ಇದೆ ಹೊರಭಾಗದಲ್ಲಿ, ಗಮನಿಸ್ತಾ ಇರಬಹುದು. ಕಾರ್ನರ್ ನಲ್ಲಿ ಸಂಪೂರ್ಣವಾಗಿ ಇಷ್ಟು ಅಂತ ಹೇಳಿದ್ರೆ ಈ ಭಾಗದಷ್ಟು ಗುಂಡಿ ನಿರ್ಮಾಣ ಆಗಿದೆ, ಗಮನಿಸ್ತಾ ಇರಬಹುದು. ಇನ್ನು ಒಳಭಾಗಕ್ಕೆ ಸಂಪೂರ್ಣವಾಗಿ ಇದ್ದಂತಹ ಎಲ್ಲ ಈ ಕಬ್ಬಿಣದ ತುಂಡುಗಳಾಗಿರಬಹುದು, ಮತ್ತೆ ಪಾದಾಚಾರಿ ಮಾರ್ಗದ ಒಂದಿಷ್ಟು ಕಲ್ಲುಗಳೇನಿದೆ ಅವುಗಳು ಕೂಡ ಕುಸಿದಿದೆ, ಒಳಚರಂಡಿ ಕೂಡ ಕುಸಿದಿದೆ, ಅದರ ಜೊತೆಗೆ ರಸ್ತೆ ಕೂಡ ಕುಸಿತಾ ಇದೆ. ಇದರಿಂದಾಗಿ ರಾತ್ರಿ ಹೊತ್ತು ವೇಗವಾಗಿ ಬರುವಂತಹ ವಾಹನಗಳಿಗೆ ಈ ಒಂದು ರಸ್ತೆಯಲ್ಲಿ ಸಮಸ್ಯೆ ಕೂಡ ಎದುರಾಗುವಂತದ್ದು. ಮತ್ತೆ ಪಾದಾಚಾರಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತೆ ಗಾಂಧಿ ಭವನದಲ್ಲಿ ಅನೇಕ ನಾಯಕರುಗಳು ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರು ಕಾಪಾಡ್ತೀವಿ, ಬೆಂಗಳೂರಿನ ರಸ್ತೆಗಳನ್ನ ಕಾಪಾಡ್ತೀವಿ ಅಂತ ಏನು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ರೌಂಡ್ಸ್ ಅನ್ನ ಹಾಕಿದ್ರು. ರೌಂಡ್ಸ್ ಅನ್ನ ಹಾಕ್ತಾ ಬೆಂಗಳೂರನ್ನ ಸುತ್ತಿದ್ರು. ಇದೆಲ್ಲವನ್ನ ಮಾಡಿದ ಬಳಿಕ ಇದೀಗ ಈ ರೀತಿಯಾದಂತಹ ಗುಂಡಿ. ಈ ಹಿಂದೆ ಕಳೆದ 2 ವಾರದ ಹಿಂದೆ ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಏನಿದ್ದಾರೆ ಅವರು ಈ ರಸ್ತೆಯ ಪಕ್ಕದ ರಸ್ತೆಯಲ್ಲೇ ವಿಸಿಟ್ ಅನ್ನ ಮಾಡಿದ್ರು, ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದು ಸೂಚನೆಯನ್ನ ನೀಡಿದ್ರು. ಆದ್ರೆ ಇದೀಗ ಈ ರೀತಿಯಾದಂತಹ ರಸ್ತೆಗಳು DCM ನಿವಾಸ ಏನಿದೆ ಆ ಒಂದು ನಿವಾಸದ
ರಸ್ತೆಯಲ್ಲೇ ಈ ರೀತಿಯಾದಂತಹ ಗುಂಡಿ ಬಿದ್ದಿರುವಂತದ್ದು ಇದು ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚಬೇಕು, ಈ ಇಷ್ಟು ಬೃಹತಾಕಾರವಾಗಿ ಬಿದ್ದಂತಹ ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇದುವರೆಗೂ ಬ್ರೇಕ್ ಬಿದ್ದೇ ಇಲ್ಲ. ಕಾರಣ ಅಂತಂದ್ರೆ ಈ ಗುಂಡಿಗಳು ಇದೀಗ DCM DK ಶಿವಕುಮಾರ್ ನಿವಾಸ ಹಾಗೂ ಅವರ ಕಚೇರಿಗೆ ಹೋಗಬೇಕಾದ್ರೆ ಅವರ ಒಂದು ರಸ್ತೆಯಲ್ಲೇ ಇದೀಗ ಗುಂಡಿಗಳು ಬಾಯ್ದೆರೆದು ಕುಂತಿವೆ. ಹಾಗಾದ್ರೆ ನಿಜಕ್ಕೂ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರಿಗೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ರಸ್ತೆಯನ್ನ ಗಮನಿಸ್ತಾ ಇರಬಹುದು. ಈ ರಸ್ತೆ ಸಾಮಾನ್ಯ ರಸ್ತೆ ಅಲ್ಲ, ನಮ್ಮ ರಾಜ್ಯದ DCM ಅವರ ನಿವಾಸ ಇರುವಂತಹ ರಸ್ತೆ. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ. ನಗರಾಭಿವೃದ್ಧಿ ಸಚಿವರು ರಸ್ತೆಗಳ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಅನೇಕ ಬಾರಿ ಹೇಳಿದಂತಹ ಸಚಿವರ ಗೃಹ ಕಚೇರಿ ಇರುವಂತಹ ರಸ್ತೆ ಇದು. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳು ಹದಗೆಟ್ಟಿ ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ DCM ನಿವಾಸದ ರಸ್ತೆಯಲ್ಲೇ ಈ ರೀತಿಯಾದಂತಹ ಬೃಹತಾಕಾರದ ಗುಂಡಿ ನಿರ್ಮಾಣ ಆಗಿರುವಂತದ್ದು. ಪ್ರಮುಖವಾಗಿ ಏಕಾಏಕಿಯಾಗಿ ಈ ಒಂದು ರಸ್ತೆ ಕುಸಿದಿರುವಂತದ್ದು, ಎಷ್ಟು ಆಳಕ್ಕೆ ಕುಸಿದಿದೆ ಅಂತ ಹೇಳಿ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಒಳಚರಂಡಿ ಇದೆ ಹೊರಭಾಗದಲ್ಲಿ, ಗಮನಿಸ್ತಾ ಇರಬಹುದು. ಕಾರ್ನರ್ ನಲ್ಲಿ ಸಂಪೂರ್ಣವಾಗಿ ಇಷ್ಟು ಅಂತ ಹೇಳಿದ್ರೆ ಈ ಭಾಗದಷ್ಟು ಗುಂಡಿ ನಿರ್ಮಾಣ ಆಗಿದೆ, ಗಮನಿಸ್ತಾ ಇರಬಹುದು. ಇನ್ನು ಒಳಭಾಗಕ್ಕೆ ಸಂಪೂರ್ಣವಾಗಿ ಇದ್ದಂತಹ ಎಲ್ಲ ಈ ಕಬ್ಬಿಣದ ತುಂಡುಗಳಾಗಿರಬಹುದು, ಮತ್ತೆ ಪಾದಾಚಾರಿ ಮಾರ್ಗದ ಒಂದಿಷ್ಟು ಕಲ್ಲುಗಳೇನಿದೆ ಅವುಗಳು ಕೂಡ ಕುಸಿದಿದೆ, ಒಳಚರಂಡಿ ಕೂಡ ಕುಸಿದಿದೆ, ಅದರ ಜೊತೆಗೆ ರಸ್ತೆ ಕೂಡ ಕುಸಿತಾ ಇದೆ. ಇದರಿಂದಾಗಿ ರಾತ್ರಿ ಹೊತ್ತು ವೇಗವಾಗಿ ಬರುವಂತಹ ವಾಹನಗಳಿಗೆ ಈ ಒಂದು ರಸ್ತೆಯಲ್ಲಿ ಸಮಸ್ಯೆ ಕೂಡ ಎದುರಾಗುವಂತದ್ದು. ಮತ್ತೆ ಪಾದಾಚಾರಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ, ಮತ್ತೆ ಗಾಂಧಿ ಭವನದಲ್ಲಿ ಅನೇಕ ನಾಯಕರುಗಳು ಬಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅಂತಹ ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು. ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನ ರಸ್ತೆಗಳನ್ನ ಕಾಪಾಡ್ತೀವಿ ಅಂತ ಏನು ಕೇಂದ್ರ ನಗರ ಪಾಲಿಕೆ ಆಯುಕ್ತರು ರೌಂಡ್ಸ್ ಅನ್ನ ಹಾಕಿದ್ರು, ರೌಂಡ್ಸ್ ಅನ್ನ ಹಾಕ್ತಾ ಬೆಂಗಳೂರನ್ನ ಸುತ್ತಿದ್ರು. ಇದೆಲ್ಲವನ್ನ ಮಾಡಿದ ಬಳಿಕ ಇದೀಗ ಈ ರೀತಿಯಾದಂತಹ ಗುಂಡಿ. ಈ ಹಿಂದೆ ಕಳೆದ 2 ವಾರದ ಹಿಂದೆ ಕೇಂದ್ರ ನಗರ ಪಾಲಿಕೆ ಆಯುಕ್ತರು ಏನಿದ್ದಾರೆ ಅವರು ಈ ರಸ್ತೆಯ ಪಕ್ಕದ ರಸ್ತೆಯಲ್ಲೇ ವಿಸಿಟ್ ಅನ್ನ ಮಾಡಿದ್ರು, ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ಒಂದು ಸೂಚನೆಯನ್ನ ನೀಡಿದ್ರು. ಆದ್ರೆ ಇದೀಗ ಈ ರೀತಿಯಾದಂತಹ ರಸ್ತೆಗಳು DCM ನಿವಾಸ ಏನಿದೆ ಆ ಒಂದು ನಿವಾಸದ ರಸ್ತೆಯಲ್ಲೇ ಈ ರೀತಿಯಾದಂತಹ ಗುಂಡಿ ಬಿದ್ದಿರುವಂತದ್ದು ಇದು ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚಬೇಕು, ಈ ಇಷ್ಟು ಬೃಹತಾಕಾರವಾಗಿ ಬಿದ್ದಂತಹ ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಒತ್ತಾಯಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಲ್ಲಿ ರಸ್ತೆ ಗುಂಡಿಗಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಇದುವರೆಗೂ ಬ್ರೇಕ್ ಬಿದ್ದೇ ಇಲ್ಲ. ಕಾರಣ ಅಂತಂದ್ರೆ ಈ ಗುಂಡಿಗಳು ಇದೀಗ DCM DK ಶಿವಕುಮಾರ್ ನಿವಾಸ ಹಾಗೂ ಅವರ ಕಚೇರಿಗೆ ಹೋಗಬೇಕಾದ್ರೆ ಅವರ ಒಂದು ರಸ್ತೆಯಲ್ಲೇ ಇದೀಗ ಗುಂಡಿಗಳು ಬಾಯ್ದೆರೆದು ಕುಂತಿವೆ. ಹಾಗಾದ್ರೆ ನಿಜಕ್ಕೂ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅವರಿಗೆ. ಆ ಕುರಿತಾದ ವರದಿ ನಿಮ್ಮ ಮುಂದೆ. ರಸ್ತೆಯನ್ನ ಗಮನಿಸ್ತಾ ಇರಬಹುದು. ಈ ರಸ್ತೆ ಸಾಮಾನ್ಯ ರಸ್ತೆ ಅಲ್ಲ, ನಮ್ಮ ರಾಜ್ಯದ DCM ಅವರ ನಿವಾಸ ಇರುವಂತಹ ರಸ್ತೆ. ಈ ರಸ್ತೆಯ ಪರಿಸ್ಥಿತಿಯನ್ನ ತೋರಿಸ್ತಾ ಹೋಗ್ತೀನಿ.